ನಮಸ್ಕಾರ ಸ್ನೇಹಿತರೆ. ಕಳೆದ ಸಂಚಿಕೆಯಲ್ಲಿ ನಾವು ಸತತ ಚುನಾವಣೆಗಳಲ್ಲಿ ಗೆದ್ದು ರಾಷ್ಟ್ರಮಟ್ಟದ ನಾಯಕರಾಗಿದ್ದ ನಮ್ಮ ತಾಲೂಕಿನ ಮಲ್ಲಣ್ಣನವರ ಬಗ್ಗೆ ಹಾಗೂ ಪಕ್ಷೇತರರಾಗಿ ಸ್ಪರ್ಧಿಸಿ ರಾಜ್ಯದಲ್ಲೇ ಅತಿ ಹೆಚ್ಚು ಮತಗಳಿಂದ ಗೆದ್ದ ಮೂಡ್ಲೇಗೌಡರ ಅವಧಿಯಲ್ಲಿ ಸಿರಾ ತಾಲೂಕು ಹೇಗಿತ್ತು ಅನ್ನೋದನ್ನ ನೋಡಿದ್ವಿ. ನಂತರ ಏನಾಗುತ್ತೆ ಬನ್ನಿ ನೋಡೋಣ. 1984ರಲ್ಲಿ ತಮ್ಮ ಅಂಗರಕ್ಷಕರಿಂದಲೇ ಇಂದಿರಾ ಗಾಂಧಿ ಹತ್ಯೆಯಾಗುತ್ತೆ. ರಾಜೀವ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಚುನಾವಣೆಗೆ ಬರುತ್ತೆ. ನಮ್ಮ ಸಿರಾ ತಾಲೂಕು ಸೇರಿದ್ದ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದರಾಗಿದ್ದ ಮಲ್ಲಣ್ಣನವರು ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ದರಿಂದ ಕಾಂಗ್ರೆಸ್ ಪಕ್ಷದಿಂದ ಹಿರಿಯೂರಿನ ಶಾಸಕರಾಗಿದ್ದ KH ರಂಗನಾಥ್ರವರು ಸ್ಪರ್ಧೆ ಮಾಡ್ತಾರೆ. ಜನತಾ ಪಕ್ಷದಿಂದ ಹಿರಿಯೂರಿನಲ್ಲಿ ಸಕ್ಕರೆ ಕಾರ್ಖಾನೆ ಸ್ಥಾಪಕರಾಗಿದ್ದ BL ಗೌಡರವರು ಸ್ಪರ್ಧೆ ಮಾಡ್ತಾರೆ. ರಂಗನಾಥ್ರವರು ಪರಿಶಿಷ್ಟ ಜಾತಿಗೆ ಸೇರಿದ್ದರೂ ಸಹ ಯಾವುದೇ ಮೀಸಲಾತಿ ಇಲ್ಲದೆ ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದು ಇತಿಹಾಸ ನಿರ್ಮಾಣ ಮಾಡ್ತಾರೆ. ಜನತಾ ಪಕ್ಷದ BL ಗೌಡ 2ನೇ ಸ್ಥಾನ ಪಡ್ಕೋತಾರೆ. ಇಂದಿರಾ ಗಾಂಧಿ ಸಾವಿನ ಅನುಕಂಪದಲ್ಲಿ ಕಾಂಗ್ರೆಸ್ ಪಕ್ಷ ಹಿಂದೆಂದಿಗಿಂತ ಅತಿ ಹೆಚ್ಚು ಸ್ಥಾನಗಳಲ್ಲಿ ಗೆದ್ದು ಅಧಿಕಾರ ಹಿಡಿಯುತ್ತೆ. ಕರ್ನಾಟಕದಲ್ಲೂ 27 ಸ್ಥಾನಗಳಲ್ಲಿ 24 ಸ್ಥಾನ ಗೆದ್ದು ಬೀಗುತ್ತೆ. ಅಧಿಕಾರದಲ್ಲಿದ್ದ ಜನತಾ ಪಕ್ಷ ಕೇವಲ 4 ಸ್ಥಾನಗಳನ್ನು ಪಡ್ಕೊಳ್ಳುತ್ತೆ. ಲೋಕಸಭೆಯಲ್ಲಿ ಸೋಲಿನ ಹೊಣೆ ಹೊತ್ತ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರು ಕೇವಲ 2 ವರ್ಷಕ್ಕೆ ತಮ್ಮ ಸರ್ಕಾರ ವಿಸರ್ಜನೆ ಮಾಡಿ ಮತ್ತೊಮ್ಮೆ 1985ರಲ್ಲಿ ಚುನಾವಣೆಗೆ ಹೋಗ್ತಾರೆ. ಸಿರಾ ಹಾಲಿ ಶಾಸಕರಾಗಿದ್ದ ಮೂಡ್ಲೇಗೌಡರು ಮತ್ತೆ ಸ್ಪರ್ಧೆ ಮಾಡೋದಿಲ್ಲ. ಅವರ ಬದಲು ಅವರ ತಮ್ಮ ಮೂಡಲಗಿರಿಯಪ್ಪನವರು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಪಡೆದು ಸ್ಪರ್ಧೆ ಮಾಡ್ತಾರೆ. ಕಳ್ಳಂಬೆಳ್ಳ ಕ್ಷೇತ್ರದಲ್ಲಿ ಸಾ ಲಿಂಗಯ್ಯನವರು ಸಹ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರೆ. ಇತ್ತ ಜನತಾ ಪಕ್ಷದವರು ಲೋಕಸಭೆಯಲ್ಲಿ 2 ಬಾರಿ ಸ್ಪರ್ಧಿಸಿ ಸಾಕಷ್ಟು ಹೆಸರು ಮಾಡಿದ್ದ BL ಗೌಡರವರನ್ನು ಕಳ್ಳಂಬೆಳ್ಳದ ಟಿಕೆಟ್ ಕೊಟ್ಟು ನಿಲ್ಲಿಸಿ ಕಳ್ಳಂಬೆಳ್ಳದಲ್ಲಿ ಗೆದ್ದಿದ್ದ ಗಂಗಣ್ಣನವರನ್ನು ಸಿರಾ ಕ್ಷೇತ್ರದ ಟಿಕೆಟ್ ಕೊಟ್ಟು ಚುನಾವಣೆ ಮಾಡ್ತಾರೆ. ಕಳ್ಳಂಬೆಳ್ಳದಲ್ಲಿ ಜನತಾ ಪಕ್ಷದ BL ಗೌಡರವರು ಗೆದ್ದು ಶಾಸಕರಾಗ್ತಾರೆ. ಕಾಂಗ್ರೆಸ್ 2ನೇ ಸ್ಥಾನ ಪಡ್ಕೊಳ್ಳುತ್ತೆ. ಇತ್ತ ಸಿರಾ ಕ್ಷೇತ್ರದಲ್ಲಿ ಒಲ್ಲದ ಮನಸ್ಸಿಂದ ಸ್ಪರ್ಧೆ ಮಾಡಿದ್ದ ಜನತಾ ಪಕ್ಷದ ಗಂಗಣ್ಣ 3ನೇ ಸ್ಥಾನ ಪಡ್ಕೋತಾರೆ. ಕಾಂಗ್ರೆಸ್ನ ಮೂಡಲಗಿರಿಯಪ್ಪನವರಿಗೂ ಹಾಗೂ ಪಕ್ಷೇತರರಾಗಿದ್ದ SK ಸಿದ್ದಣ್ಣನವರಿಗೂ ನಡೆದ ಜಿದ್ದಾಜಿದ್ದಿಯಲ್ಲಿ ಕೇವಲ 82 ಮತಗಳ ಅಂತರದಿಂದ ಕಾಂಗ್ರೆಸ್ನ ಮೂಡಲಗಿರಿಯಪ್ಪ ಗೆದ್ದು ಶಾಸಕರಾಗಿ ಆಯ್ಕೆಯಾಗ್ತಾರೆ. ಈ ಚುನಾವಣೆಯಲ್ಲಿ 224ರಲ್ಲಿ 139 ಕ್ಷೇತ್ರ ಗೆದ್ದು ಸ್ಪಷ್ಟ ಬಹುಮತದೊಂದಿಗೆ ಜನತಾ ಪಕ್ಷದ ರಾಮಕೃಷ್ಣ ಹೆಗಡೆ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ. ಅವರ ಸರ್ಕಾರದಲ್ಲಿ ಕಳ್ಳಂಬೆಳ್ಳದಲ್ಲಿ ಗೆದ್ದಿದ್ದ BL ಗೌಡರವರು ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರಾಗಿ ನೇಮಕ ಆಗ್ತಾರೆ. ಹಾಗಾಗಿ BL ಗೌಡರವರು ಕಳ್ಳಂಬೆಳ್ಳ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಕಳ್ಳಂಬೆಳ್ಳ ಕ್ಷೇತ್ರಕ್ಕೆ 1 ವರ್ಷಕ್ಕೆ ಮತ್ತೊಮ್ಮೆ ಚುನಾವಣೆ ನಡೆಯುತ್ತೆ. ಈ ಚುನಾವಣೆಯಲ್ಲಿ ತಮ್ಮ ಕ್ಷೇತ್ರಕ್ಕೆ ವಾಪಸ್ಸಾಗಿದ್ದ ಗಂಗಣ್ಣನವರು ಮತ್ತೊಮ್ಮೆ ಗೆಲ್ತಾರೆ. ಕಾಂಗ್ರೆಸ್ ಪಕ್ಷದ S ಹನುಮಂತಯ್ಯ 2ನೇ ಸ್ಥಾನ ಪಡ್ಕೋತಾರೆ. ಮೂಡ್ಲೇಗೌಡರ ಅವಧಿಯಲ್ಲಿ ಪ್ರಾರಂಭವಾಗಿದ್ದ ತಾಲೂಕು ಕಚೇರಿಯ ನೂತನ ಕಟ್ಟಡ ಮೂಡಲಗಿರಿಯಪ್ಪನವರು ಶಾಸಕರಾಗಿದ್ದ ಅವಧಿಯಲ್ಲಿ ಉದ್ಘಾಟನೆ ಆಗುತ್ತೆ. ಆಗ ಲೋಕೋಪಯೋಗಿ ಹಾಗೂ ನೀರಾವರಿ ಮಂತ್ರಿಯಾಗಿದ್ದ HD ದೇವೇಗೌಡರು ಬಂದು ಈ ತಾಲೂಕು ಕಚೇರಿಯ ಉದ್ಘಾಟನೆ ಮಾಡ್ತಾರೆ. ಈ ಹೊತ್ತಿಗೆ ರಾಜೀವ್ ಗಾಂಧಿಯೊಂದಿಗೆ ವಿರಸ ಹೊಂದಿದ್ದ VP ಸಿಂಗ್ ಕಾಂಗ್ರೆಸ್ ಪಕ್ಷದಿಂದ ಹೊರಬಂದು ಜನತಾ ಪಕ್ಷದ ಕೆಲವರನ್ನು ಸೇರಿಸಿಕೊಂಡು ಜಗಜೀವನ್ ರಾಮ್ ಬಣದ ಕಾಂಗ್ರೆಸ್ಸನ್ನು, ಲೋಕದಳ ಪಕ್ಷವನ್ನು, ಜನಮೋರ್ಚಾ ಪಕ್ಷವನ್ನು ಹಾಗೂ TMM ಪಕ್ಷವನ್ನು ಸೇರಿಸಿಕೊಂಡು ಜನತಾ ದಳವನ್ನು ರಚನೆ ಮಾಡ್ತಾರೆ. ಇತ್ತ ರಾಮಕೃಷ್ಣ ಹೆಗಡೆಯವರ ನಂತರ ರಚನೆಯಾಗಿದ್ದ SR ಬೊಮ್ಮಾಯಿ ಅವರ ಸರ್ಕಾರ ಬಹುಮತ ಕಳೆದುಕೊಂಡು ವಿಸರ್ಜನೆ ಆಗುತ್ತೆ. ಕೇಂದ್ರದಲ್ಲಿ ರಾಜೀವ್ ಗಾಂಧಿ ಕೂಡ 1 ವರ್ಷ ಮೊದಲೇ ತಮ್ಮ ಸರ್ಕಾರ ವಿಸರ್ಜನೆ ಮಾಡ್ತಾರೆ. ಈ ಮೂಲಕ 22 ವರ್ಷಗಳ ನಂತರ ಮತ್ತೆ ಕೇಂದ್ರ ಹಾಗೂ ರಾಜ್ಯ ಎರಡಕ್ಕೂ ಒಂದೇ ಬಾರಿ ಚುನಾವಣೆ ನಡೆಯುತ್ತೆ. ಈ ಚುನಾವಣೆಯಲ್ಲಿ ಚಿತ್ರದುರ್ಗ ಲೋಕಸಭೆಯ ಸಂಸದರಾಗಿದ್ದ KH ರಂಗನಾಥ್ರವರು ಲೋಕಸಭೆ ಬಿಟ್ಟು ಹಿರಿಯೂರು ವಿಧಾನಸಭೆಯಿಂದ ಸ್ಪರ್ಧೆ ಮಾಡ್ತಾರೆ. ಹಾಗಾಗಿ KH ರಂಗನಾಥ್ರವರ ಬದಲು ಸಿರಾದಲ್ಲಿ ಶಾಸಕರಾಗಿದ್ದ ಮೂಡಲಗಿರಿಯಪ್ಪನವರಿಗೆ ಕಾಂಗ್ರೆಸ್ ಪಕ್ಷ ಚಿತ್ರದುರ್ಗದ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೊಡುತ್ತೆ. ಇವರ ವಿರುದ್ಧ ಜನತಾದಳದಿಂದ ಸಣ್ಣ ಚಿಕ್ಕಪ್ಪ ಹಾಗೂ ಜನತಾ ಪಕ್ಷದಿಂದ VS ಉಗ್ರಪ್ಪ ಸ್ಪರ್ಧೆ ಮಾಡ್ತಾರೆ. ಕಾಂಗ್ರೆಸ್ನ ಮೂಡಲಗಿರಿಯಪ್ಪನವರು ಗೆದ್ದು ಸಂಸದರಾದರೆ ಜನತಾದಳ 2ನೇ ಸ್ಥಾನ ಪಡ್ಕೊಳ್ಳುತ್ತೆ. ಇತ್ತ ವಿಧಾನಸಭಾ ಚುನಾವಣೆಯಲ್ಲಿ ಸಿರಾ ಕ್ಷೇತ್ರದಲ್ಲಿ ಹಾಲಿ ಶಾಸಕರಾಗಿದ್ದ ಮೂಡಲಗಿರಿಯಪ್ಪನವರು ಲೋಕಸಭೆಯಿಂದ ಸ್ಪರ್ಧಿಸಿದ ಕಾರಣ ಅವರ ಬದಲು ಆಗ ಸಹಕಾರಿ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಮಾಡಿದ್ದ SK ದಾಸಪ್ಪನವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರೆ.
ಅವರ ವಿರುದ್ಧ ಜನತಾ ಪಾರ್ಟಿಯಿಂದ ಲಿಂಗಯ್ಯನವರು ಹಾಗೂ ಬಿ ಸತ್ಯನಾರಾಯಣರವರು ಜನತಾದಳದ ಅಭ್ಯರ್ಥಿಯಾಗಿ ಮೊದಲ ಬಾರಿ ಸ್ಪರ್ಧೆ ಮಾಡ್ತಾರೆ. ಆಗಿನ್ನೂ ಅವರಿಗೆ 37 ವರ್ಷ. ಈ ಚುನಾವಣೆಯಲ್ಲಿ ಎಸ್.ಕೆ. ದಾಸಪ್ಪನವರು ಗೆದ್ದು ಶಾಸಕರಾಗ್ತಾರೆ. ಬಿ ಸತ್ಯನಾರಾಯಣ್ 2ನೇ ಸ್ಥಾನ ಪಡ್ಕೋತಾರೆ. ಇತ್ತ ಕಳ್ಳಂಬೆಳ್ಳದಲ್ಲಿ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ನಿವೃತ್ತಿ ಪಡೆದು ವಿಶ್ರಾಂತಿಯಲ್ಲಿದ್ದ ಕೆ. ಮಲ್ಲಣ್ಣನವರು ಮತ್ತೊಮ್ಮೆ ಕಳ್ಳಂಬೆಳ್ಳ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ. ಮಲ್ಲಣ್ಣನವರ ವಿರುದ್ಧ ಜನತಾದಳದಿಂದ ಗಂಗಣ್ಣ ಹಾಗೂ ಪಕ್ಷೇತರರಾಗಿ ಟಿ.ಬಿ. ಜಯಚಂದ್ರ ಸ್ಪರ್ಧೆ ಮಾಡ್ತಾರೆ. ಪಕ್ಷೇತರ ಅಭ್ಯರ್ಥಿಯಾಗಿದ್ದರೂ ಸಹ ಹೆಚ್ಚು ಮತಗಳ ಅಂತರದಿಂದ ಜಯಚಂದ್ರರವರು ಗೆಲ್ತಾರೆ. ಈ ಚುನಾವಣೆಯಲ್ಲಿ ಕೆ. ಮಲ್ಲಣ್ಣನವರು ಗೆದ್ದಿದ್ದರೆ ಮುಖ್ಯಮಂತ್ರಿ ಆಗುವ ಸಂಭವವೂ ಇತ್ತು. ಆದರೆ ಸೋತು 2ನೇ ಸ್ಥಾನ ಪಡ್ಕೋತಾರೆ. ಅಲ್ಲಿಗೆ ಚುನಾವಣಾ ರಾಜಕೀಯಕ್ಕೆ ವಿದಾಯ ಹೇಳಿದ ಮಲ್ಲಣ್ಣನವರು 1994ರಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ 6 ವರ್ಷ ಕಾರ್ಯನಿರ್ವಹಣೆ ಮಾಡ್ತಾರೆ. ನಂತರ ಮೇ ತಿಂಗಳ 2000ನೇ ಇಸವಿಯಲ್ಲಿ ಕಾರ್ಯನಿಮಿತ್ತ ದೆಹಲಿಗೆ ಹೋಗಿದ್ದಾಗ ಹೃದಯಾಘಾತದಿಂದ ಸಾವನ್ನಪ್ತಾರೆ. ಎಸ್.ಕೆ. ದಾಸಪ್ಪನವರು ಶಾಸಕರಾಗಿದ್ದ ಅವಧಿಯಲ್ಲಿ ಮಧುಗಿರಿ ರಸ್ತೆಯಲ್ಲಿದ್ದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಆಗ ಮಾರುಕಟ್ಟೆಯಾಗಿದ್ದ ಈಗ ಸರ್ಕಾರಿ ಆಸ್ಪತ್ರೆ ಇರುವ ಜಾಗದಲ್ಲಿ ಇದ್ದ ಕಟ್ಟಡಕ್ಕೆ ಸ್ಥಳಾಂತರ ಮಾಡ್ತಾರೆ. ನಗರದ ಹೊರಭಾಗಕ್ಕೆ ಇದ್ದ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ಎಪಿಎಂಸಿ ಮಾರುಕಟ್ಟೆಗೆ ಹೊಸ ಪ್ರಾಂಗಣ ನಿರ್ಮಾಣ ಮಾಡಿಸ್ತಾರೆ. ಮುಂದೆ ಬಿ ಸತ್ಯನಾರಾಯಣರವರು ಗೆದ್ದು ಶಾಸಕರಾಗಿದ್ದು ಹೇಗೆ, ಅವರ ಮೊದಲ ಅವಧಿ ಹೇಗಿತ್ತು, ಅವರ ಕಾಲದಲ್ಲಿ ರೈತ ಹೋರಾಟ ನಡೆದಿದ್ದು ಯಾಕೆ, ರೈತರ ಮೇಲೆ ಗೋಲಿಬಾರ್ ನಡೆದಿದ್ದು ಯಾಕೆ, ಮುಂದಿನ ಭಾಗದಲ್ಲಿ ಹೇಳ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ. ನಮಸ್ಕಾರ.